ಒಬ್ಬ ಗೃಹಿಣಿ 3 ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಾಳೆ. ಆದರೆ ಗಂಡು ಮಗುವನ್ನು ಯಾಕೆ ಹೆರಲಿಲ್ಲ ಅಂತ ಹೇಳಿ ತಾಯಿಗೆ ಭೂತ ಬಡ್ಕೊಂಡಿದೆ ಅಂತ ಹೇಳಿ ಗಂಡ ನೆತ್ತಿಯ ಮೇಲಿರುವಂತಹ ಒಂದು ಕೂದಲನ್ನು ಕತ್ತರಿಸುವಂತಹ ಅಮಾನವೀಯ ಘಟನೆ ಏನಿದೆ ಇದು ವಿಜಯಪುರದಲ್ಲಿ ಆಗಿರುವಂಥದ್ದು. ನೋಡಿ, ವಿಜಯಪುರದ ತಾಲೂಕಿನ ಹರೇರಿ ಗ್ರಾಮದಲ್ಲಿ ಜ್ಯೋತಿ ಎನ್ನುವಂಥವ್ರು ಇರ್ತಾರೆ. ಜ್ಯೋತಿಯನ್ನು ಹೊನ್ನೊಟ್ಟಿಗೆಯ ಗ್ರಾಮದ ಒಂದು ದುಂಡೇಶ ಎನ್ನುವಂಥ ಆತ ಏನೇ ಆಗಿರ್ತಾನೆ, ಮದುವೆ ಆಗಿರ್ತಾನೆ 8 ವರ್ಷಗಳ ಹಿಂದೆಯೇ. 8 ವರ್ಷದಿಂದ ಮದುವೆ ಮಾಡಿಕೊಂಡು ಸಂಸಾರವನ್ನು ನಡೆಸ್ತಾ ಇರ್ತಾರೆ ಜ್ಯೋತಿ ಮತ್ತು ದುಂಡೇಶ. ಸದ್ಯ 3 ಹೆಣ್ಣು ಮಕ್ಕಳಿಗೆ ಇವರು ಜನ್ಮ ಕೊಟ್ಟಿದ್ದಾರೆ. ಆದರೆ ಗಂಡು ಮಗುವನ್ನು ಯಾಕೆ ಹೆರಲಿಲ್ಲ ಅಂತ ಹೇಳಿ ಜ್ಯೋತಿಗೆ ನಾನಾ ರೀತಿಯ ಒಂದು ಕಿರುಕುಳವನ್ನು ಕೊಡ್ತಿದ್ದಂತೆ. ಇದೀಗ ಅದು ಅತಿರೇಕವಾಗಿ 4ನೆಯ ಮಗು ಗಂಡಾಗಬೇಕು ಅಂತ ಹೇಳಿ ಜ್ಯೋತಿನ ಜಿಲ್ಲೆಯ ಒಂದು ಬಸವನ ಬಾಗೇವಾಡಿ ತಾಲೂಕಿನ ಮುಳವಾಡ ಗ್ರಾಮದ ಮಾಟಗಾತಿ ಮಂಗಳ ಬಳಿಗೆ ಕರ್ಕೊಂಡು ಹೋಗಿದ್ದಾನೆ ಗಂಡ ಮಾವ ಅತ್ತೆ ಈ 3 ಸೇರಿಕೊಂಡು ಕರೆದುಕೊಂಡು ಹೋಗಿದ್ದಾರೆ. ಆಗ ಮಾಟಗಾತಿ ಮಂಗಳ ಜ್ಯೋತಿಗೆ ದೆವ್ವ ಬಡ್ಕೊಂಡಿದೆ, ಅದನ್ನು ಬಿಡಿಸಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳಿ ಜ್ಯೋತಿಗೆ ತಲೆ ಕೂದಲನ್ನು ತೆಗೆಯೋಕ್ಕೆ ಹೇಳಿಬಿಟ್ಟಿದ್ದಾಳೆ. ಗಂಡ ಮತ್ತು ಮಾವ ಎಲ್ಲರೂ ಸೇರಿಕೊಂಡು ಮಂಗಳ ಒತ್ತಾಯಿಸಿದ್ದಕ್ಕೆ ಅದಕ್ಕೆ ಒಪ್ಪದ ಅಂತ ಕಾರಣ ಜ್ಯೋತಿಗೆ ಏನು ಮಾಡಿದ್ದಾರೆ, ಹೊಡೆದು ಚಿತ್ರಹಿಂಸೆಯನ್ನು ನೀಡಿ ನಂತರ ಮನೆಗೆ ಕರೆದುಕೊಂಡು ಹೋಗಿ ರಕ್ತ ಬರುವ ಹಾಗೆ ಜ್ಯೋತಿಯ ನೆತ್ತಿಯ ಮೇಲಿರುವಂತಹ ಒಂದು ಕೂದಲನ್ನು ಅತ್ತೆ ಮಾವ ಗಂಡ ಸೇರಿಕೊಂಡು ಕತ್ತರಿಸಿಬಿಟ್ಟಿದ್ದಾರೆ. ನಂತರ ಮಾತುಗಾತಿ ಮಂಗಳ ಹೇಳಿದಂತೆಯೇ ಸ್ಮಶಾನಕ್ಕೆ ಹೋಗಿ ಕೂದಲನ್ನು ಸುಟ್ಟು ಬಂದಿದ್ದಾರೆ. ಇದರಿಂದ ಭಯಭೀತ ಆಗಿರುವಂತಹ ಜ್ಯೋತಿ ತವರು ಮನೆಗೆ, ತಾಯಿಯ ಮನೆಗೆ, ಪಾರ್ವತಿ ಮನೆಗೆ ಹೋಗಿಬಿಟ್ಟಿದ್ದಾಳೆ. ಈ ಅಮಾನವೀಯ ಘಟನೆ ಬಗ್ಗೆ ನೊಂದಂತಹ ಜ್ಯೋತಿ ಗಂಡ ದುಂಡೇಶ, ಮಾವ ಬಸಪ್ಪ, ಅತ್ತೆ ಸತ್ಯವ್ವ ಹಾಗೂ ಮಾಟಗಾತಿ ಮಂಗಳ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಡಿಸೆಂಬರ್ 1ರಂದು ದೂರು ದಾಖಲಿಸಿದ್ದಾರೆ. ಆದರೆ ಪೊಲೀಸರು ಇದುವರೆಗೂ ಕೂಡ ಯಾವುದೇ ಕ್ರಮವನ್ನು ಜರುಗಿಸಿಲ್ಲ ಅಂತ ಜ್ಯೋತಿ ಕಣ್ಣೀರು ಹಾಕಿ ಇಡೀ ಶಾಪ ಹಾಕ್ತಿದ್ದಾರೆ. ಚಪಾತಿ ಮಾಡ್ಕೊತ ಕೂತಿದ್ದಾರೆ ಒಲಿ ಮುಂದೆ. ಆರಾಮಿದ್ದಾಕಿಗೆ ನಮ್ಮವ್ವಾರು ಬಂದರ್ರಿ. ನಮ್ಮವ್ವಾರು ಬರೋಣ ಯಾಕೆ ಬಂದೇವ, ಅವ್ರು ಕಳ್ಸಲ್ಲ ಅಂತಾರ, ನೀ ಯಾಕೆ ಬಂದಿ ಅಂತ ಕೇಳಾಕತ್ತೆ. ಅಷ್ಟಕ್ಕೆ ಈಕಿನ ಮೇಯ ದೆವ್ವ ಐತಿ ಅಂತೇಳಿ ಚಪಾತಿ ಮಾಡಾಕಿನ ತಂದು ರೊಟ್ಟಿ ಹಿಡಿದು ತಂದು ಹೊರಗೆ ಕುಂದ್ರಿಸಿ ದೆವ್ವಿನ ಹೆಸರು ಹೇಳಲಾಕತ್ರು. ಈ ದೆವ್ವಿನ ಹೆಸರು ಏನು ಹೇಳಿ, ನಾ ಆರಾಮದೀನಿ, ದೆವ್ವಿನ ಹೆಸರು ಹೇಳಂದ್ರೆ ಏನು ಹೇಳಿ ಅಂದೆ. ಇಲ್ಲ, ಆಕಿನ ಮೇಯ ದೆವ್ವ ಐತಿ, ಕೂದಲ ಹಿಡಿ ನೆತ್ತೇನತ್ತೆ ಒತ್ತೆ ಬಟ್ಟೆ ಹಾಕಿ ಕೂದಲ ಹಿಡಿದ್ರಿ. ಕೂದಲ ಬ್ಯಾನೆ ಆಗ್ತದ ಬಿಡ್ರಿ, ಆರಾಮದೀನಿ ನಾತೆ. ಆಕಿಗೆ ಕೇಳ್ಕೊತೀನಿ, ಅವನಿಗೆ ಕೇಳ್ಕೊತೀನಿ ರೀ. ಸರಿ ಬಿಡ್ಲಾಕೆ ತಯಾರಿಲ್ರಿ. ಬಡ್ಡಿಗೆ ಹಚ್ಚಿ ತೆಗಿ ಅವು ಕೂದಲ ಆತಂದ್ರಿ. ನಾವು ಪಾನ ತೊಗೊಂಡು ಬಡ್ಡಿಗೆ ಹಚ್ಚಿ ಕೂದಲ ತೆಗ್ದಾರಿ. ತೊಗಲೆಲ್ಲ ಹೊಳೆ ಬಿದ್ದು ರಗತ್ ಬರಾಕತ್ತಿಗೇನೆ ರಕ್ತ ನೋಡಿ ಕಣ್ಣಿಗೆ ಕತ್ಲು ಬಂದು ತೆಳಗೆ ಬಿದ್ದಾರಿ. ಆ ಥರ ರಕ್ತ ಹೋಗುದು ನೋಡಿ ಅವ ಬಿಟ್ಟು ಅಲ್ಲೇ ನಾನು ಹೋಗುದು ಸುಡ್ಗಾಡ್ ಕೂದಲ ತೊಗೊಂಡು ಹೋಗಿ ಸುಟ್ಟು ಬಂದಾರಿ. ಸುಟ್ಟು ಬರ್ತಾನೂ ಅಟ್ಟೆ ಚಕ್ರ ಬಂದು ತೆಳಗೆ ಬಿದ್ದಿದ್ದಾರಿ. ಯಾರು ಮಾಡಿದ್ರಿ ನೀವು ಕೂದಲ ಎಲ್ಲ ಕಟ್ಟಿ? ದುಂಡೇಶ್ ಮಾಡಿದ್ರಿ ನನ್ನ ಗಂಡ. ಮತ್ತೆ ಯಾರು ಇದ್ದಾರೆ? ಅತ್ತಿ ಇದ್ರಿ, ನಮ್ಮ ಮಾಮಾರು ಹೊಸರು ಮನೆಯಲ್ಲಿ ಇದ್ರಿ. ಎಫ್.ಐ.ಆರ್ ಮಾಡ್ರಿ? ಹಾ ಮಾಡಿದೇವ್ ಸರ್. ಮತ್ತ 13 ದಿನ ಆಯ್ತ್ರಿ ಮಾಡಿ. ನನಗೇನು ಇದಕ್ಕೆ ನ್ಯಾಯನೇ ಸಿಕ್ಕಿಲ್ರಿ ಸರಿ. ಏನ್ ನ್ಯಾಯ ಕೊಡಿಸ್ತೀರಿ? ಏನಂತ ಪೊಲೀಸ್? ಏನಿಲ್ಲ, ಅವ್ರ ಊರ ಜಾತ್ರೆ ಐತಿ ಇದನ್ನೇ ಹೇಳಾಕತ್ಯಾರ ಸರಿ. ಏನು ಇದಕ್ಕೆ ಇದನ್ನೇ ಮಾಡಲ್ಲ, ಆಟ ಆಡಾಕತ್ಯಾರ ಸರ್. ನಿಮ್ಮ ಹೆಸರು? ಜ್ಯೋತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.